ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಟೈಲದಲ್ಲಿ ಕಾಂದಾ ಬಜ್ಜಿ ಮನೆಯಲ್ಲಿ ಹೇಗೆ ಮಾಡುವುದು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದಿದ್ದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಒಂದು ಪಾತ್ರೆಯಲ್ಲಿ ಹಸಿಬೇಳೆ ಹಿಟ್ಟು ತೆಗೆದುಕೊಳ್ಳಿ. ನಂತರ ಒಂದು 5 ರಿಂದ 6 ಈರುಳ್ಳಿನ ಕಟ್ ಮಾಡಿ ಇಟ್ಟುಕೊಳ್ಳಿ. ಈ ತರ ಪೀಸನ ಆಗಿರಬೇಕು. ಇವಾಗ ಈ ಹಿಟ್ಟಿಗೆ ಅಜ್ವೈನು, ಸೋಡಾ ಪುಡಿ, ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ, ರುಚಿಯ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನ ಹಾಕಿ ಹಾಗೆ ಹಸಿಮೆಣಸಿನಕಾಯಿಯನ್ನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಕಲಸಿದ ನಂತರ 15 ನಿಮಿಷ ಬಿಡಿ. ನಂತರ ಗ್ಯಾಸನ್ನ ಹಚ್ಚಿ ಕಡಾಯಿಯನ್ನು ಇಡಿ. ಅದರಲ್ಲಿ ಎಣ್ಣೆಯನ್ನ ಹಾಕಿ ಎಣ್ಣೆ ಕಾಯುವವರೆಗೂ ಸ್ವಲ್ಪ 5 ನಿಮಿಷ ಕಾಯಿರಿ. ಕಾದ ನಂತರ ಮಿಕ್ಸ್ ಮಾಡಿಟ್ಟಂತಹ ಹಿಟ್ಟನ್ನ ಅದರಲ್ಲಿ ಸಣ್ಣ ಸಣ್ಣವಾಗಿ ಎಣ್ಣೆಯಲ್ಲಿ ಬಿಡಿ. ಈ ತರ ಹಿಟ್ಟನ್ನ ಅದರಲ್ಲಿ ಬಿಡಿ. ಈ ತರ ಬ್ರೌನ್ ಆಗೋವರೆಗೆ ಫ್ರೈ ಮಾಡಿ. ನೋಡ್ತಾ ಇದ್ದೀರಾ, ಈ ತರ ಫ್ರೈ ಆದ ನಂತರ ಒಂದು ಪಾತ್ರೆಯಲ್ಲಿ ಗಳನ್ನ ತೆಗೆದುಕೊಳ್ಳಿ. ಈ ತರ ಈಸಿಯಾಗಿ ಮನೆಯಲ್ಲಿ ಮಾಡಿಕೊಳ್ಳಿ, ತಿನ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಅನ್ನ ಮಾಡಿ. ಧನ್ಯವಾದಗಳು.